ಮನೆಯೆಡೆ ಹಬ್ಬದ ಹೊಳೆಯಲಿ, ದೀಪಗಳೆಡೆ ಹೂ ಹಾಸಲಿ, ಮಣ್ಣು ಸುಗಂಧದ ಹಬ್ಬಕ್ಕೆ ಹಾಡು ಹಾಡುತ್ತಿದೆ, ನಿನ್ನ ತಾಯಿ ಕೈ ತಟ್ಟಿದ ತಿಂಡಿಗಳ ನೆನಪು. ಬಾಲ್ಯದ ಆ ಉಲ್ಲಾಸ ಮತ್ತೆ ಹೃದಯದತ್ತ ತೋರಿಸುತ್ತಿದೆ. ಬಾನ ನಿನ್ನೊಂದಿಗೆ ತೋರಿಸುವೆ ಈ ದೀಪಾವಳಿ ಹಬ್ಬದ ಸ್ಪೆಷಲ್ ಆಗಿರುವಂಥ ತಾಲಿ ರೆಸಿಪಿ. ಡಯಾಬಿಟಿಕ್ ಫ್ರೆಂಡ್ಲಿ, ವೆಯ್ಟ್ ಲಾಸ್ ಫ್ರೆಂಡ್ಲಿ ಆಗಿರುವಂಥ ಈ ರೆಸಿಪಿನ ಗಿಲ್ಟ್ ಫ್ರೀ ಮಾಡ್ಕೊಂಡು ಆರಾಮ್ಸೆ ಜಬರ್ದಸ್ತ್ ಬಡ್ದು ನೀವು ತಿನ್ಬೋದು. ಭಾಳ ಕಡಿಮೆ ಟೈಮ್ ಒಳಗೆ ಮಾಡ್ಕೋಬೋದು. ಮನೆಯಿಂದ ದೂರದೇನಿ ಅನ್ನೋ ನೆನಪು ನಿಮ್ಮನ್ನು ಕಾಡಂಗಿಲ್ಲ. ಹೆಂಗೆ ಮಾಡೋದು, ಇದ್ರ ಬೆನಿಫಿಟ್ಸ್ ಏನೋ, ಇದನ್ನು ಒಂದೇ ಇಂಗ್ರೀಡಿಯೆಂಟಿಂದನೇ ಮಾಡ್ಬೋದು. ಬರ್ರಿ ತೋರಿಸ್ತನು. ಅದಕ್ಕಿಂತ ಮುಂಚೆ ನಿಮಗೆಲ್ಲರಿಗೂ ನನ್ನ ಚಾನಲ್ ಝೀರೋ ಆಯಿಲ್ ಕುಕಿಂಗಿಗೆ ಸ್ವಾಗತ. ಪ್ರತಿಯೊಂದು ಬೈಟ್ಸಲ್ಲಿ ಎಣ್ಣೆ ಇಲ್ಲದೆ ಇರೋದು, ಗೊತ್ತಾಗದೇ ಇರೋ ಥರ ಟೇಸ್ಟಲ್ಲಿ ಸೂಪರ್ ಹೀರೋ ಆಗಿರೋ ರೆಸಿಪಿಗಳನ್ನ ನಾನು ನಿಮಗೆ ಮಾಡಿ ತೋರಿಸ್ತೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಕ್ಕೆ ಬೇಕಾಗಿರೋದು ಒಂದೇ ಒಂದು ಇಂಗ್ರೀಡಿಯೆಂಟು, ಅದು ಸೋರೆಕಾಯಿ. ನಾನು ನಿಮಗೆ ಇವತ್ತು ನಮ್ಮ ಎಲ್ಲರ ಮನ್ಯಾಗ ಮಾಡುವಂಥ ಸಿಂಪಲ್ ರೆಸಿಪಿ ತೋರ್ಸಾತೀನಿ. ಯಾಕಂದ್ರೆ ನೀವೆಲ್ಲ ಈ ರೆಸಿಪಿ ಮಾಡ್ತೀರಿ, ಬಟ್ ಎಣ್ಣೆ ಇಲ್ಲದೆ ಹೆಂಗೆ ಮಾಡೋದಕ್ಕೆ ನಿಮಗೆ ಗೊತ್ತಿರಂಗಿಲ್ಲ. ಅದಕ್ಕೆ ಭಾಳ ಬೇಸಿಕ್ ಇಂಗ್ರೀಡಿಯೆಂಟ್ ಇಟ್ಕೊಂಡು ನಾನು ನಿಮಗೆ ತೋರ್ಸಾಕತ್ತೀನಿ. ಭಾಳ ಸಿಂಪಲ್ ಮತ್ತು ಭಾಳ ಹೆಲ್ದಿನೂ ಇರ್ತೈತಿ. ಒಂದು ಕುಕ್ಕರ್ ತಗೋರಿ, ಅದ್ರಾಗ 1/4 ಕಪ್ ಅಷ್ಟು ತೊಗರಿಬೇಳೆ ನೀಟಾಗಿ ತೊಳೆದು ಹಾಕೊಂಡ್ಬಿಡ್ರಿ. 2 ಕಪ್ ಅಷ್ಟು ತುರಿದಿರೋ ಸೋರೆಕಾಯಿ ಹಾಕೋರಿ. ಒಂದು 4 ಹಸಿ ಮೆಣಸಿನ್ಕಾಯಿ, 1 ಈರುಳ್ಳಿ, 1 ಟೊಮ್ಯಾಟೊನ ಚಂದಂಗಿ ಕಟ್ ಮಾಡಿ ಹಾಕೊಂಡು ಬಿಡ್ರಿ. ಸ್ವಲ್ಪ ಬೆಳ್ಳುಳ್ಳಿ ಹಾಕೋರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಇದಕ್ಕೆ ಸ್ವಲ್ಪ ಸಾಂಬಾರು ಪೌಡ್ರು ಹಾಕೊಂಡ್ಬಿಡ್ರಿ. ಭಾಳ ಟೇಸ್ಟ್ ಆಗಿಬಿಡ್ತೈತಿ. ಸೊ ಇದ್ರಾಗ ತರಕಾರಿ ಮುಳುಗುವಷ್ಟು ನೀರು ಹಾಕೊಂಡು ಇದನ್ನು ಕುಕ್ಕರ್ ಫುಲ್ 2 ರಿಂದ 3 ವಿಸಿಲ್ ತೊಗೊಂಡ್ರೆ ಸಾಕು. ಭಾಳ ಮಸ್ತ್ ಹಣ್ಣಾಗಿರ್ತೈತಿ. ಚಂದಂಗೆ ಇದನ್ನ ಏನು ಮಾಡಬೇಕಪ್ಪ ಅಂದ್ರೆ ಮಸಿಬೇಕು. ಸೊ ಇಲ್ಲಿ ನಾನು ಯಾವುದೇ ರೀತಿ ಒಗ್ಗರಣೆ ಕೊಡತ್ತಿಲ್ಲ. ಅದರ ಟೇಸ್ಟ್ ಒಳಗೆ ನಿಮಗೆ ಚೇಂಜ್ ಅನ್ಸಂಗಿಲ್ಲ. ಭಾಳ ಮಸ್ತ್ ಇರ್ತೈತಿ. ಸೊ ಹಿಂಗೆ ನೀವು ಇದನ್ನು ದಾಲ ರೆಡಿ ಮಾಡಿಟ್ಕೊಂಡು ಸೈಡಿಗೆ ಇಟ್ಕೊಂಡ್ಬಿಡ್ರಿ. ಡೆಫಿನೆಟ್ಲಿ ನಿಮ್ಮ ಮನೆಗೆ ಯಾರಾದರೂ ಬಂದಾಗ, ಸ್ಪೆಷಲಿ ಏಜ್ ಆದವರು, ಡಯಾಬಿಟಿಕ್ ಪೀಪಲ್ ಅಥವಾ ಹಾರ್ಟ್ ಪೇಷಂಟ್ ಯಾರಾದರೂ ಬಂದಿದ್ರೆ ಈ ಥರ ಮಾಡಿಕೊಟ್ರೆ ಲಿಟ್ರಲಿ ದೇ ಆರ್ ಗೋಯಿಂಗ್ ಟು ಲವ್ ಇಟ್. ಐ ಆಮ್ ಡ್ಯಾಮ್ ಶ್ಯೂರ್. ಸೊ ಇನ್ನು ನೆಕ್ಸ್ಟ್ ರೆಸಿಪಿ ಮಾಡೋಕ್ಕೆ ಮೇನ್ ಮಸಾಲೆ ರೆಡಿ ಮಾಡ್ಕೊಳ್ಳೋನು. ಅದೇನಪ್ಪ ಅಂತಂದ್ರೆ 1 ಕಪ್ ಅಷ್ಟು ತೆಂಗಿನಕಾಯಿ, ಸ್ವಲ್ಪ ಕೊತ್ತಂಬರಿ ಹಾಕೋರಿ ಮತ್ತು ಸಿಪ್ಪಿ ಇದ್ದಿದ್ದನ್ನು ಬೆಳ್ಳುಳ್ಳಿ ಹಾಕ್ಕೊಂಡು, 1 ಚಮಚದಷ್ಟು ಧನಿಯಾ ಕಾಳು ಅಥವಾ ಹವೇಜ್ ಅಂತೀವಲ್ಲ ಅದ, 1 ಚಮಚದಷ್ಟು ಸೋಂಪು ಹಾಕೋರಿ ಅಥವಾ ಬಡೆ ಸೋಂಪು ಅಂತೀವಲ್ಲ ಅದ, 4 ಕಾಳು ಮೆಣಸು, ಸ್ವಲ್ಪ ಲವಂಗ, ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಮಸ್ತ್ ಹಿಂಗೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಎಷ್ಟು ತರಿ ಆಗ್ತೈತಲ್ಲ ಅಷ್ಟು ತರಿಯಾಗಿ ಇದನ್ನು ರುಬ್ಕೋರಿ. ಯಾವಾಗ ಟೇಸ್ಟ್ ಬರ್ತೈತಿ. ಸೊ ಇದು ಕೂಡ ಭಾಳ ಈಸಿ ಮಾಡುವಂಗೆ ಒಂದು ಪಾತ್ರೆ ಇಟ್ಕೊಂಡು ಬೇಸಿಕ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಮಸಾಲಿದು ಹಾಕ್ಕೊಂಡು ಚಂದಂಗೆ ಹುರಿದು, ಶುಂಠಿ ಬೆಳ್ಳುಳ್ಳಿ ತಿನ್ನೋರಿದ್ರಂದ್ರೆ ಅದನ್ನು ಹಾಕ್ಕೊಂಡು, ಈರುಳ್ಳಿ ಹಾಕ್ಕೊಂಡು, ಕುದಿಸಿದ ಕಾಬೂಲಿ ಕಡಲೆ ಅಥವಾ ಯಾವುದಾದ್ರೂ ಕುದಿಸಿದ ಕಾಳು ಹಾಕಿ ಅದರೊಳಗೆ ಸೋರೆಕಾಯಿ ಹಾಕಿ ಹಿಂಗೆ ನೀವೇನಾದರೂ ಒಂದು ರೆಸಿಪಿ ಮಾಡಿದ್ರಪ್ಪ ಅಂದ್ರೆ ಮನ್ಯಾಗ ಡೆಫಿನೆಟ್ಲಿ ದೇ ಆರ್ ಗೋಯಿಂಗ್ ಟು ಲವ್ ಇಟ್. ಹಿಂಗೆ ಹುಡುಗರು ಅಡ್ಡಾಡ್ಕೋತಾನು ಇದನ್ನು ಆರಾಮ ತಿಂದ್ರಪ್ಪ ಅಂದ್ರೆ ಅವ್ರ ದೇಹಕ್ಕೆ ಪ್ರೋಟೀನು ಸೇರ್ತೈತಿ. ಮತ್ತು ಸೋರೆಕಾಯಿನ ಭೂಮಿ ಮೇಲಿರುವಂಥ ಸಂಜೀವಿನಿ ಅಂತ ಕರೀತಾರೆ. ಯಾಕಪ್ಪ ಅಂದರೆ ಇದು ಹೃದಯ ರೋಗಕ್ಕೂ ಭಾಳ ಒಳ್ಳೇದು. ಯಾಕಂದರೆ ಇದ್ರಾಗ ಕಡಿಮೆ ಕ್ಯಾಲರಿ ಇರ್ತೈತಿ, ಕಡಿಮೆ ಕೊಲೆಸ್ಟ್ರಾಲ್ ಇರ್ತೈತಿ, ಹೃದಯನ ಸ್ಟ್ರಾಂಗ್ ಮಾಡ್ತೈತಿ. ಅಷ್ಟೇ ಅಲ್ಲದೆ ಇದ್ರೊಳಗೆ ನೀರಿನಂಶ ಜಾಸ್ತಿ ಇರೋದ್ರಿಂದ, ಕಡಿಮೆ ಕ್ಯಾಲರಿ ಇರೋದ್ರಿಂದ ಹೊಟ್ಟೆ ತುಂಬಿದಂಗೆ ಫೀಲ್ ಆಗ್ತೈತಿ. ವೇಟ್ ಮ್ಯಾನೇಜ್ಮೆಂಟ್ ಮಾಡೋರ್ಗೂ ಭಾಳ ಬೆಸ್ಟ್. ಇನ್ನು ರಕ್ತದೊತ್ತಡ ಯಾರಿಗೆಲ್ಲ ಹೈ BP ಐತಿ ಅವ್ರಿಗಂತೂ ಏನು ಮಾಡ್ತಾರಪ್ಪ ಅಂದರೆ ಈ ಒಂದು ಸೋರೆಕಾಯಿ ಜ್ಯೂಸನ್ನ ಅವಾಗವಾಗ ಕುಡಿಸ್ತಿರ್ತಾರೋ. ಹೈ ಬ್ಲಡ್ ಪ್ರೆಷರ್ ಕಡಿಮೆ ಆಗ್ತೈತೆ ಅಂಥೇಳಿ. ಇನ್ನು ಜೀರ್ಣಕ್ರಿಯೆನೂ ಭಾಳ ಮಸ್ತ್ ಆಗ್ತೈತಿ. ಯಾಕಂದರೆ ಇದ್ರಾಗ ಹೈ ಫೈಬರ್ ಐತಿ. ಅಷ್ಟೇ ಅಲ್ಲದೆ ಇದ್ರೊಳಗೆ ನೀರಿನಂಶ ಜಾಸ್ತಿ ಇರೋದ್ರಿಂದ ಚರ್ಮನ ಯಾವಾಗಲೂ ಹೈಡ್ರೇಟ್ ಆಗಿ ಇಟ್ಕೊಂಡಿರ್ತೈತಿ. ಮತ್ತು ಇದ್ರಾಗ ಕಡಿಮೆ ಗ್ಲೂಕೋಸ್ ಇರೋದ್ರಿಂದ, ಆಮೇಲೆ GI ಇಂಡೆಕ್ಸ್ ಕಡಿಮೆ ಇರೋದ್ರಿಂದ ಡಯಾಬಿಟಿಕ್ ಇರೋರ್ಗಂತೂ ಇದು ಭಾಳ ಅಂದ್ರೆ ಭಾಳ ಬೆನಿಫಿಟ್. ಇನ್ನು ಆಯುರ್ವೇದದಾಗ ಇದನ್ನು ಡಿಟಾಕ್ಸಿಫಿಕೇಷನಿಗೆ ಯೂಸ್ ಮಾಡ್ತಾರೋ, ಹೈಡ್ರೇಟ್ ಬಾಡಿನ ಇಟ್ಕೊಳಕ್ಕೆ ಯೂಸ್ ಮಾಡ್ತಾರೋ. ನೋಡ್ರಿ, ಒಂದು ಇಂಗ್ರೀಡಿಯೆಂಟ್ ಎಷ್ಟೆಲ್ಲ ಬೆನಿಫಿಟ್ಸ್ ಕೊಡಾಕತ್ತೈತಿ. ಸೊ ಅದಕ್ಕೆ ಇದನ್ನು ಏನಂತಾರಪ್ಪ ಅಂತಂದ್ರೆ ಭೂಮಿ ಮೇಲಿನ ಸಂಜೀವಿನಿ ಅಂತ ಕರೀತಾರೆ. ಸೊ ಭಾಳ ಈಸಿ ಇರ್ತೈತಿ ಮಾಡೋದು. ಸೊ ಈಗ ನೋಡಿ, ನಾ ಇದು ಬೆನಿಫಿಟ್ಸ್ ಹೇಳೋದ್ರಾಗನ 2ನೇ ರೆಸಿಪಿನೂ ರೆಡಿ ಆಗಿಬಿಡ್ತು. ಸೊ ಇದ್ರಾಗ ಕಾಬೂಲಿ ಕಡಲೆ ಹಾಕ್ಕೊಂಡು, ಸೋರೆಕಾಯಿ ಹಾಕ್ಕೊಂಡು ಅಡ್ಡಾಡ್ಕೊತೈತೇನ್ರಿ ಅವನು ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ. ಬಟ್ ನಮ್ಮ 3ನೇ ಇಂಗ್ರೀಡಿಯೆಂಟ್ ಅಂತೂ ಭಾಳ ಯೂಸ್ಫುಲ್ ಐತಿ. ಯಾವುದಪ್ಪ ಅಂತಂದ್ರೆ ಡಯಾಬಿಟಿಕ್ ಫ್ರೆಂಡ್ಲಿ ಪಾನ್ ಬರ್ಫಿ ಮಾಡತ್ತೀನಿ. ಅದು ಸೋರೆಕಾಯಿನ ಯೂಸ್ ಮಾಡ್ಕೊಂಡು ಫಸ್ಟ್ 1/2 ಕಪ್ ಅಷ್ಟು ನೀರು ಹಾಕೋರಿ. 1 ಕಪ್ ಅಷ್ಟು ಸೋರೆಕಾಯಿನ ಹಾಕ್ಕೊಂಡು ಚಂದಂಗಿ ಸೋರೆಕಾಯಿ ಮತ್ತು ಈ ನೀರೆಲ್ಲ ಬೆರೆತು ಫುಲ್ ಸೋರೆಕಾಯಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಚಂದಂಗೆ ಅದನ್ನ ಏನು ಮಾಡಬೇಕಪ್ಪ ಅಂತಂದ್ರೆ ಕುದಿಸ್ಕೋಬೇಕು. ಅದು ಚಂದಂಗೆ ಕುದ್ದ ಮೇಲೆ ಏನು ಮಾಡಿರಿ, ಮತ್ತು 1 ಕಪ್ ಅಷ್ಟು ತೆಂಗಿನ ಹಾಲು ಹಾಕೋರಿ. ನಾನು ಇಲ್ಲಿ ತೆಂಗಿನ ಹಾಲು ಹಾಕೇನಿ, ನೀವು ಬೇಕಾದ್ರೆ ಹಸುವಿನ ಹಾಲನ್ನು ಹಾಕ್ಕೊಂಡು ಮಾಡ್ಬೋದು. ಸೊ ಎಲ್ಲ ಕುದ್ದ ನೀರಿನಂಶ ಎಲ್ಲ ಹೋಗಿ ಹಸಿ ವಾಸನೆ ಹೋದ್ಮೇಲೆ ನಾನು ಇಲ್ಲಿ 1/2 ಕಪ್ ಅಷ್ಟು ಏನು ಮಾಡತ್ತೇನಪ್ಪ ಅಂದ್ರೆ ಡೇಟ್ ಸಿರಪ್ ಹಾಕತ್ತೇನಿ. ನಿಮಗೆ ಡೇಟ್ ಸಿರಪ್ ರೆಸಿಪಿ ಬೇಕಾತಂದ್ರೆ ನಂಗೆ ಕಮೆಂಟ್ ಸೆಕ್ಷನ್ದಾಗ ತಿಳಿಸ್ರಿ, ನಾನು ಅದ್ರ ರೆಸಿಪಿ ಶೇರ್ ಮಾಡ್ತೀನಿ. ಸೊ ಇದೆಲ್ಲನೂ ಚಂದಂಗಿ ಕುದ್ದ ಫುಲ್ ತಳ ಬಿಡಕ್ಕೆ ಸ್ಟಾರ್ಟ್
ಆಗಬೇಕದು. ಹಿಂಗೆ ತಳ ಬಿಡಕ್ಕೆ ಸ್ಟಾರ್ಟ್ ಆದಮೇಲೆ ಏನು ಮಾಡಿರಿ, 1 ಕಪ್ ಅಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಕೋರಿ. ಅವಾಗ ಆಟೋಮೆಟಿಕ್ ಏನಾಗ್ತೈತಿ, ಅದೊಂದು ಬೈಂಡಿಂಗ್ ರೇಂಜಿಗೆ ಬಂದುಬಿಡ್ತೈತಿ. ಮತ್ತು ತುರಿದಿರೋ ತೆಂಗಿನಕಾಯಿ ಒಳಗೆ ದೊಡ್ಡ ದೊಡ್ಡ ಪೀಸ್ ಇದ್ದು ಅಂದ್ರೆ ಅವನ್ನ ಎತ್ತಿಟ್ಟು ಬಿಡ್ರಿ. ಹಿಂಗೆ ಇದು ಕುದ್ದ ಮೇಲೆ ಇದಕ್ಕೊಂದು ಮಸ್ತ್ ಅಂದ್ರೆ ಮಸ್ತ್ ಫ್ಲೇವರ್ ಕೊಡಕ್ಕೆ ಏನು ಮಾಡೋಣಪ್ಪ ಅಂದ್ರೆ ವಿಳ್ಯದೆಲೆ ರಸ ಹಾಕ್ಕೊಳ್ಳೋನು. 5 ವಿಳ್ಯದೆಲೆ ತೊಗೊಂಡು ಅದನ್ನ ಮಿಕ್ಸರ್ಗೆ ಹಾಕೊಂಡೇನಿ, ಸ್ವಲ್ಪ ನೀರು ಹಾಕೊಂಡೇನಿ, ಆಮೇಲೆ ಫಿಲ್ಟರ್ ಮಾಡಿ ತೊಗೊಂಡೇನಿ. ಇದನ್ನ ಹಿಂಗೆ ಕುದ್ದಿರ್ತೈತಲ್ಲ ಇದ್ರಾಗ ಹಾಕೊಂಡ್ಬಿಡ್ಬೇಕು. ಯಾವಾಗಪ್ಪ ಅಂದ್ರೆ ಫುಲ್ ಗಟ್ಟಿಯಾಗಿ ಒಂಚೂರು ನೀರಿನ ಅಂಶ ಇರಂಗಿಲ್ಲ ಅವಾಗ ಹಾಕ್ಕೊರಿ. ಇದನ್ನ ಹಾಕಿದ್ಮೇಲೆ ಭಾಳ ಕುದ್ಸಕ್ಕೆ ಹೋಗ್ಬೇಡ್ರಿ. ಕುದಿಸಿದ್ರಂದ್ರೆ ಅದು ಪಾನದ ಏನು ಒಂದು ಫ್ಲೇವರ್ ಇರ್ತೈತಲ್ಲ ಅದು ಹೋಗ್ಬಿಡ್ತೈತಿ. ಇದಕ್ಕೆ ನಾ ಇಲ್ಲಿ ಏನು ಮಾಡತ್ತೇನಪ್ಪ ಅಂದ್ರೆ ಬಾದಾಮ್ ಪೌಡ್ರನ್ನ ಆ್ಯಡ್ ಮಾಡ್ಕೊಳತ್ತೇನಿ. ಯಾಕಂದ್ರೆ ಅದು ಗಟ್ಟಿಯಾಗಿ ಬರಲಿ, ಬೈಂಡಿಂಗ್ ಆಗಲಿ ಅನ್ನೋ ರೀಸನ್ಗೆ ಇದನ್ನು ಹಾಕಿ ಚಂದಂಗೆ ಅದು ಬಾದಾಮ್ ಪೌಡ್ರ್ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ನೀವು ಹಿಂಗೆ ಕೈ ಬಿಡ್ಲಾರ್ದೆ ಇದನ್ನು ಮಾಡಿದ್ರಪ್ಪ ಅಂದ್ರೆ ಆಟೋಮೆಟಿಕ್ ಅದು ತಳ ಬಿಟ್ಕೊಂಡು ಅದ ಬರ್ತೈತಿ. ಎಣ್ಣೆ ತುಪ್ಪ ಇಲ್ಲ ಅಂದರೂ ಕೂಡ ತಳ ಹಿಡ್ಕೊಳಂಗಿಲ್ಲ. ಮತ್ತು ನಾ ಪಾತ್ರೆ ಒಳಗೆ ನಾನ್ ಸ್ಟಿಕ್ ಯೂಸ್ ಮಾಡಿಲ್ಲ, ನಾರ್ಮಲ್ ಸ್ಟೇನ್ಲೆಸ್ ಸ್ಟೀಲ್ ಯೂಸ್ ಮಾಡೇನಿ. ಸೊ ನೋಡಿ ಇಲ್ಲಿ ಏನು ಅಂಟ್ಕೊಳ್ಳಾರ್ದ ಹೆಂಗೆ ಅದು ಬಿಟ್ಕೊಂಬರತೈತಿ. ಅದಾದಮೇಲೆ ಇದಕ್ಕೆ ಏನು ಮಾಡ್ರಿ ಅಂದ್ರೆ ನಿಮ್ಗೆ ಇಷ್ಟ ಬಂದಿರೋ ಡ್ರೈ ಫ್ರೂಟ್ಸನ್ನು ಹಾಕ್ಕೊಂಡು ಒಂದು ತಟ್ಟೆ ಒಳಗೆ ಹಾಕಿ ಬಿಸಿ ಆರಕ್ಕೆ ಬಿಟ್ಬಿಡ್ರಿ. ಬಿಸಿ ಆರಿದ ಮೇಲೆ ನೀವು ಬೇಕಾದ್ರೆ ಲಡ್ಡು ಆದರೂ ಮಾಡ್ಕೋಬೋದು, ಇಲ್ಲ ಬರ್ಫಿ ಆದರೂ ಮಾಡ್ಕೋಬೋದು, ನಿಮ್ಮ ಇಷ್ಟ. ಇದು ನಮ್ಮದು 3rd ರೆಸಿಪಿ. ಇನ್ನು ಮಸ್ತ್ ಅಂದ್ರೆ ಹೊಟ್ಟಿಗೆ ತಂಪು ಕೊಡುವಂಥ ಒಂದು ರೆಸಿಪಿ ಯಾವುದಪ್ಪ ಅಂದ್ರೆ 1 ಕಪ್ ಮೊಸರು ಹಾಕಿ 1 ಕಪ್ ಆದಂಥ ಈ ತುರಿದಿರುವಂಥ ಸೋರೆಕಾಯಿನ ಹಾಕಿ ಅದ್ರ ಮ್ಯಾಲೆ ಸ್ವಲ್ಪ ಕಾಳು ಮೆಣಸಿನ ಪುಡಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಚುರುಕ್ ಅನ್ನುವಂಗೆ ಅಚ್ಚ ಖಾರದ ಪುಡಿ ಹಾಕಿ ಗಿರ್ ತಿರುಗಿಸಿದ್ರಪ್ಪ ಅಂತಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಏನಪ್ಪ ಅಂದ್ರೆ ಸೋರೆಕಾಯಿ ರಾಯ್ತ ಇದು ರೆಡಿ ಆಗ್ತೈತಿ. ಸೊ ಇದನ್ನು ನೀವು ಚಪಾತಿ ಜೊತೆ ಆದರೂ ತಿನ್ಬೋದು, ಇಲ್ಲ ಅಂತಂದ್ರೆ ಅನ್ನದ ಜೊತೆನೂ ತಿನ್ಬೋದು. ಇದಕ್ಕೆ ಸ್ವಲ್ಪ ಹಿಂಗೆ ಹಾಕಬೇಕು. ಅದು ತುಪ್ಪದಾಗ ಹಾಕಿರೋ ಭಾರಿ ಆಗ್ತಿತ್ತು, ಬಟ್ ನಾವು ತುಪ್ಪ ಎಣ್ಣೆ ತಿನ್ನಂಗಿಲ್ಲ, ಹಂಗೆ ಹಾಕೇನಿ. ಭಾಳ ಮಸ್ತ್ ಇರ್ತೈತಿ. ಈ ತಾಲಿ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ನೀವು ಇಮಿಡಿಯೇಟಾಗಿ ಕೂಡ ಇದನ್ನು ರೆಡಿ ಮಾಡಿ ಕೊಡ್ಬೋದು. ಇನ್ನೇನಪ್ಪ ಅಂದರೆ ಎಲ್ಲರೂ ಮಾಡುವಂಥ ಒಂದು ಬೆಸ್ಟ್ ಇದನ್ನೇನಂದ್ರೆ ಗೋಧಿ ಹಿಟ್ಟು ತೊಗೊಂಡು ರೊಟ್ಟಿ ಮಾಡಕತ್ತೇನಿ. ಅದಕ್ಕೆ ಒಂದು 2 ಕಪ್ ಅಷ್ಟು ಗೋಧಿ ಹಿಟ್ಟು, 1 ಕಪ್ ಅಷ್ಟು ಸೋರೆಕಾಯಿ ತೊಗೊಂಡು ಬೇಸಿಕ್ ಮಸಾಲೆಗಳು ಅಗದಿ ಜೀರಿಗೆ, ಅಜ್ವಾನ, ಅಚ್ಚ ಖಾರದ ಪುಡಿ, ಉಪ್ಪು ಎಲ್ಲನೂ ಹಾಕ್ಕೊಂಡು ಸೇಮ್ ಈ ಚಪಾತಿ ಹಿಟ್ಟಿನ ಹದಕ್ಕೆ ನಾವು ಹೆಂಗೆ ಕಲಿಸ್ಕೋತೀವಲ್ಲ ಹಂಗೆ ಕಲಿಸ್ಕೊರಿ. ಸ್ವಲ್ಪ ನೀರು ಹಾಕಿ ಕಲಿಸ್ಕೊರಿ. ಸ್ಟಾರ್ಟಿಂಗ್ ಮಾಡೋರ್ಗೆ ಹೇಳತ್ತೀನಿ, ಒಮ್ಮೆ ನೀರು ಹಾಕೊಂಡ್ಬಿಟ್ರಂದ್ರೆ ಸೋರೆಕಾಯಿನೂ ನೀರು ಬಿಡೋದ್ರಿಂದ ಭಾಳ ಪ್ರಾಬ್ಲಮ್ ಆಗ್ತೈತಿ. ಅದಕ್ಕೆ ಸ್ವಲ್ಪ ನೀರು ಹಾಕೊಂಡಾಗ ಗಟ್ಟಿ ಕಲಿಸ್ಕೋಬೇಕು. ಒಂದು 10 ನಿಮಿಷ ಬಿಟ್ಟ ಮೇಲೆ ಇದು ಭಾಳ ಕೆಟ್ಟ ಸಾಫ್ಟ್ ಆಗಿರ್ತೈತಿ. ಬೇಕಲ್ಲ ಅಷ್ಟ ಉಳ್ಳಿ ತೊಗೊಂಡು ಅಂದ್ರೆ ಅದನ್ನ ಬಾಲ್ ಶೇಪ್ ಒಳಗೆ ತೊಗೊಂಡು ರೆಡಿ ಮಾಡ್ಕೊಂಡು ಯಾವ ಶೇಪ್ ಒಳಗೆ ಬೇಕಲ್ಲ ಆ ಶೇಪ್ ಒಳಗೆ ಚಪಾತಿ ರೆಡಿ ಮಾಡ್ಕೊರಿ. ಸಣ್ಣ ಬೇಕಾದ್ರೆ ಸಣ್ಣ, ದೊಡ್ಡ ಬೇಕಾದ್ರೆ ದೊಡ್ಡ. ನಾ ಇಲ್ಲಿ ಕಂಪ್ಲೀಟ್ಲಿ ಹಿಟ್ಟು ಹಚ್ಚಿ ಮಾಡಕತ್ತೇನಿ, ಅದನ್ನು ನಿಮಗೆ ತೋರಿಸೇನಿ. ಸೊ ಒಂದು ಸ್ವಲ್ಪನೂ ಎಣ್ಣೆ ಇರಂಗಿಲ್ಲ. ಸ್ಪೆಷಲಿ ಯಾರೆಲ್ಲ ಹಾರ್ಟ್ ಪೇಷಂಟ್ ಇರ್ತಾರಲ್ಲ ಅವ್ರಿಗೆ ಏನು ಮಾಡ್ತಾರಪ್ಪ ಅಂದರೆ ಈ ಥರ ಎಣ್ಣೆ ಇಲ್ದಿರೋ ಅಡುಗೆನ ಕೊಡೋಕೆ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ. ಬಟ್ ಡಯಾಬಿಟಿಕ್ ಇರೋರು, ವೆಯ್ಟ್ ಲಾಸ್ ಮಾಡೋರು ಕೂಡ ಇದನ್ನು ಮಾಡೋದ್ರಿಂದ ಏನಾಗ್ತೈತಪ್ಪ ಅಂದ್ರೆ ನಿಮ್ಗೆ ಕ್ಯಾಲ್ರಿ ಇಂಟೇಕ್ ಕಡಿಮೆ ಆಗಿ ಬಾಡಿ ಒಳಗಿರುವಂಥ ಫ್ಯಾಟ್ ಏನು ಬ್ಯಾಡ್ ಫ್ಯಾಟ್ ಇರ್ತೈತಲ್ಲ ಅದು ಯುಟಿಲೈಸ್ ಆಗಿ ನಿಮ್ಮ ಲೈಫ್ ಸ್ಟೈಲ ಭಾಳ ಚಲೋ ಚೇಂಜ್ ಆಗ್ತೈತಿ. ಸೊ ಈ ದೀಪಾವಳಿಗೆ ಎಣ್ಣೆ ಸಕ್ರಿಯನ್ನು ಬಿಟ್ಟು ನಾವು ಆರೋಗ್ಯದತ್ತ ಮುಖ ಮಾಡೋಣ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್.